ನಮಸ್ಕಾರ. ಬನ್ನಿ ಇವತ್ತು ಒಂದು ಅದ್ಭುತ ಪಯಣದ ಬಗ್ಗೆ ಮಾತಾಡೋಣ. ಕಲ್ಪಿಸಿಕೊಳ್ಳಿ, ಕೇವಲ ಒಂದೇ ಒಂದು ಚೆಕ್, 5 ಕೋಟಿ ರೂಪಾಯಿಗ ಚೆಕ್. ಅದು ಹೇಗೆ 10,000 ಕೋಟಿಗೂ ಅಧಿಕ ವಹಿವಾಟು ನಡೆಸುವ ಒಂದು ಜಾಗತಿಕ ಸಾಮ್ರಾಜ್ಯವಾಗಿ ಬದಲಾಯಿತು. ಇಂದು ಒಬ್ಬ ಉದ್ಯಮಿ ತನ್ನ ಮಹತ್ವಾಕಾಂಕ್ಷೆಯಿಂದ ಜಗತ್ತನ್ನೇ ಗೆಲ್ಲಲು ಹೊರಟ ಕಥೆಯನ್ನ ನೋಡೋಣ. ಒಂದು ಫೇಮಸ್ ಸಿನಿಮಾದ ಡೈಲಾಗ್ ಇದು. ಆದರೆ ಇದು ಕ್ಯಾಪ್ಟನ್ ಫ್ರೆಶ್ನ ಸ್ಥಾಪಕರಾದ ಉತ್ತಮ ಗೌಡ ಅವರ ಮನಸ್ಸಿನ ಮಾತಾಗಿತ್ತು, ಅವರ ಮಹತ್ವಾಕಾಂಕ್ಷೆಯ ಪ್ರತಿಬಿಂಬವಾಗಿತ್ತು. ಇದು ಬರೀ ಒಂದು ಬಿಸ್ನೆಸ್ ಕಥೆ ಅಲ್ಲ, ಇದು ಇವತ್ತಿನ ಕಾಲದ ಒಂದು ಮಹಾಕಾವ್ಯ ಅಂತಾನೆ ಹೇಳ್ಬೋದು. ಇದರಲ್ಲಿ ತಂತ್ರಗಾರಿಕೆ ಇದೆ, ಸ್ಥೈರ್ಯ ಇದೆ, ಮತ್ತೆ ಜಗತ್ತನ್ನೇ ಆಳಬೇಕು ಅನ್ನೋ ದೊಡ್ಡ ಕನಸಿದೆ. ಸರಿ, ಹಾಗಾದ್ರೆ ಬನ್ನಿ ಇದರೊಳಗೆ ಮತ್ತಷ್ಟು ಆಳವಾಗಿ ಇಳಿಯೋಣ. ಈ ಕಂಪನಿ ಬಗ್ಗೆ ಪೂರ್ತಿಯಾಗಿ ತಿಳ್ಕೋಬೇಕು ಅಂದ್ರೆ ಮೊದಲು ನಾವು ಅದರ ಸ್ಥಾಪಕರ ಬಗ್ಗೆ ತಿಳ್ಕೋಬೇಕು. ಅಷ್ಟೊಂದು ದೊಡ್ಡದಾಗಿ ಯೋಚನೆ ಮಾಡೋ ಮನಸ್ಥಿತಿ ಅವರಿಗೆ ಹೇಗೆ ಬಂತು ಅಂತ ಅರ್ಥ ಮಾಡ್ಕೋಬೇಕು. ಉತ್ತಮ ಅವರ ಕೆರಿಯರ್ ಶುರುವಾಗಿದ್ದೇ ಒಂದು ಮಾಸ್ಟರ್ ಕ್ಲಾಸ್ ಥರ. ಒಂದ್ ಕಡೆ ಕಾಲೇಜ್ ಎಲೆಕ್ಷನ್ನಲ್ಲಿ ಸೋಲಿನ ರುಚಿ, ಅದು ಅವರಿಗೆ ದೃಢತೆಯನ್ನ ಕಲಿಸ್ತು. ಇನ್ನೊಂದ್ ಕಡೆ ಟಾಟಾ ಗ್ರೂಪ್ನಲ್ಲಿ ಸೈರಸ್ ಮಿಸ್ತ್ರಿ ಅಂತ ದೊಡ್ಡ ದೊಡ್ಡ ನಾಯಕರ ಮುಂದೆ ಪ್ರೆಸೆಂಟೇಷನ್ ಕೊಟ್ಟು ಬಂದ ಆತ್ಮವಿಶ್ವಾಸ. ಆಮೇಲೆ ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ನ ಒತ್ತಡದಲ್ಲಿ ದಿನಕ್ಕೆ 18 ಗಂಟೆ ಕೆಲಸ ಮಾಡಿ ಹಣಕಾಸಿನ ಕೌಶಲ್ಯಗಳನ್ನ ಕಲ್ತರು. ಕೊನೆಗೆ 60% ಸಂಬಳ ಕಮ್ಮಿ ಮಾಡಿಕೊಂಡು ಸೀಫುಡ್ ಇಂಡಸ್ಟ್ರಿಗೆ ಕಾಲಿಟ್ರು. ಯಾಕಂದ್ರೆ ಅಲ್ಲಿ ಅವರಿಗೆ ಒಂದು ದೊಡ್ಡ ಅವಕಾಶ ಕಾಣಿಸ್ತಾ ಇತ್ತು. ಹಾಗಾದ್ರೆ ಇಷ್ಟೊಂದು ದೊಡ್ಡದಾಗಿ ಯೋಚನೆ ಮಾಡಕ್ ಶಕ್ತಿ ಎಲ್ಲಿಂದ ಬಂತು? ಆ ಶಕ್ತಿಯ ಮೂಲ ಇಲ್ಲಿದೆ. ಅವರ ತಾಯಿ ಅವರಲ್ಲಿ ತುಂಬಿದ್ದ ಒಂದು ನಂಬಿಕೆ, ನೀನು ಏನೋ ವಿಶೇಷವಾದದ್ದನ್ನು ಮಾಡಲು ಹುಟ್ಟಿದ ಅವತಾರ ಪುರುಷ ಅನ್ನೋ ಮಾತು ಅವರ ಇಡೀ ಪಯಣಕ್ಕೆ ಒಂದು ಅಡಿಪಾಯವಾಯಿತು. ಆ ನಂಬಿಕೆಯನ್ನ ಇಟ್ಕೊಂಡು ಉತ್ತಮ್ ಅವರು ತಮ್ಮ ಹಳೆಯ ಬಾಸ್ ಹತ್ರ 5 ಕೋಟಿ ಫಂಡಿಂಗ್ ತಗೊಂಡು ಕ್ಯಾಪ್ಟನ್ ಫ್ರೆಶ್ 1.0 ಶುರು ಮಾಡ್ತಾರೆ. ಗುರಿ ಒಂದೇ, ಭಾರತದ B2B ಸೀಫುಡ್ ಮಾರುಕಟ್ಟೆಯಲ್ಲಿ ನಂಬರ್ 1 ಆಗ್ಬೇಕು. ಬೆಳವಣಿಗೆ ಹೇಗಿತ್ತು ಅಂದ್ರೆ ಅಕ್ಷರಶಃ ಸ್ಫೋಟಕವಾಗಿತ್ತು. ಅವರು ಬಂದಿದ್ದೇ ತಡ, ಕೇವಲ 12-15 ತಿಂಗಳಲ್ಲಿ 90 ಕೋಟಿ ಆದಾಯ ಗಳಿಸಿದ್ರು. ಅಲ್ಲಿವರೆಗೂ ಅಲ್ಲಲ್ಲಿ ಚೆದರಿ ಹೋಗಿದ್ದ, ಕೆಲವೊಮ್ಮೆ ಮಾಫಿಯಾಗಳಂತೆ ನಡೀತಿದ್ದ ಸ್ಥಳೀಯ ಮಾರುಕಟ್ಟೆಗಳನ್ನೇ ಅಲುಗಾಡಿಸ್ಬಿಟ್ರು. ಆದ್ರೆ ಈ ಭರ್ಜರಿ ಬೆಳವಣಿಗೆಯ ಹಿಂದೆ ಒಂದು ದೊಡ್ಡ ಸಮಸ್ಯೆ ಬಚ್ಚಿಟ್ಕೊಂಡಿತ್ತು. ಅವ್ರಂದ್ಕೊಂಡಿದ್ದು 20% ಪ್ರಾಫಿಟ್ ಮಾಡಬೇಕು ಅಂತ. ಆದರೆ ಕೈಗೆ ಸಿಗ್ತಾ ಇದ್ದಿದ್ದು ಬರೀ 5% ಅಷ್ಟೇ. ಯಾಕೆ? ಒಂದು ಸ್ಟಾಕ್ ಕಳ್ತನ ಆಗ್ತಾ ಇತ್ತು, ಇನ್ನೊಂದು ಕಸ್ಟಮರ್ಗಳು ಸರಿಯಾಗಿ ದುಡ್ಡು ಕೊಡ್ತಾ ಇರಲಿಲ್ಲ. ಇಷ್ಟು ಕಡಿಮೆ ಲಾಭದಲ್ಲಿ ಈ ಸಣ್ಣ ಸಣ್ಣ ಲೀಕ್ಗಳೇ ಕಂಪನಿಯನ್ನು ಮುಳುಗಿಸಲು ಸಾಕಾಗಿತ್ತು. ಕಂಪನಿ ಮುಳುಗೋದು ಗ್ಯಾರಂಟಿ ಅನ್ನೋ ಸ್ಥಿತಿ. ಆಗ ಉತ್ತಮಗೌಡ ಒಂದು ಮಾಸ್ಟರ್ ಸ್ಟ್ರೋಕ್ ಹೊಡಿತಾರೆ, ಒಂದು ಸೀಕ್ರೆಟ್ ಪ್ಲಾನ್ ಮಾಡ್ತಾರೆ. ಕಂಪನಿಯ ಹಣೆಬರಹವನ್ನೇ ಬದಲಾಯಿಸಿದ ಆ ಪ್ಲಾನ್ ಏನು? ಬನ್ನಿ ನೋಡೋಣ. ಪ್ಲಾನ್ ಎಷ್ಟು ಜಾಣ್ಮೆಯಿಂದ ಕೂಡಿತ್ತು ಅಂದ್ರೆ, ಮೊದಲನೆಯದಾಗಿ ಭಾರತದಲ್ಲಿ ಈಗಾಗಲೇ ಇದ್ದ ಸಪ್ಲೈ ನೆಟ್ವರ್ಕ್ ಅನ್ನೇ ಬಳಸಿ ರಫ್ತು ಶುರು ಮಾಡಿದ್ರು. ಎರಡನೆಯದಾಗಿ ಹೊಸ ಫ್ಯಾಕ್ಟರಿಗಳನ್ನು ಕಟ್ಟೋ ಬದಲು ಬಳಕೆಯಲ್ಲಿಲ್ಲದ 12 ಫ್ಯಾಕ್ಟರಿಗಳನ್ನು ಲೀಸ್ಗೆ ತಗೊಂಡ್ರು. ಅತಿ ದೊಡ್ಡ ಟ್ವಿಸ್ಟ್ ಏನಂದ್ರೆ, ಈ ಇಡೀ ರಫ್ತು ಬಿಸ್ನೆಸ್ ಅನ್ನ ಸುಮಾರು 1 ವರ್ಷದ ಕಾಲ ತಮ್ಮದೇ ಇಂಡಿಯಾ ಟೀಮ್ಗೆ ಗೊತ್ತಾಗದ ಹಾಗೆ ರಹಸ್ಯವಾಗಿ ಬೆಳೆಸಿದ್ರು. ಆ ಸೀಕ್ರೆಟ್ ಪಿವೋಟ್ನಿಂದ ಕ್ಯಾಪ್ಟನ್ ಫ್ರೆಶ್ 2.0 ಯಶಸ್ವಿಯಾಯಿತು. ಆದ್ರೆ ಉತ್ತಮ್ ಅವರ ಕನಸು ಇಷ್ಟಕ್ಕೆ ನಿಲ್ಲಿಲ್ಲ. ಅವರ ಗುರಿ ಅದಕ್ಕಿಂತಲೂ ದೊಡ್ಡದಾಗಿತ್ತು. ಸಮುದ್ರದಿಂದ ಗ್ರಾಹಕರ ತಟ್ಟೆಯವರೆಗಿನ ಇಡೀ ಸಪ್ಲೈ ಚೈನನ್ನು ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳುವುದು. ಅವರು ಅಂದ್ಕೊಂಡ್ರು, ನಾನೇ ಹೊಸದಾಗಿ ಕಂಪನಿ ಕಟ್ತಾ ಕೂರೋದಕ್ಕಿಂತ ಅಮೆರಿಕ ಮತ್ತು ಯುರೋಪ್ನಲ್ಲಿ ಈಗಾಗಲೇ ಇರೋ ದೊಡ್ಡ ಕಂಪನಿಗಳನ್ನೇ ಯಾಕೆ ಖರೀದಿ ಮಾಡಬಾರ್ದು ಅಂತ. ಇದು ತುಂಬಾ ಧೈರ್ಯದ ಮತ್ತು ರಿಸ್ಕಿ ಪ್ಲಾನ್ ಆಗಿತ್ತು. ಸಹಜವಾಗಿಯೇ ಹೂಡಿಕೆದಾರರು ಮೊದಲು ಒಪ್ಪಲಿಲ್ಲ. ಅವರ ಈ ತಂತ್ರಕ್ಕೆ ಶಾಕ್ ಅಂಡ್ ಆ ಸ್ಟ್ರಾಟಜಿ ಅಂತಾನೆ ಹೇಳ್ಬೋದು. ವಿರೋಧ ವ್ಯಕ್ತಪಡಿಸಿದವರ ಬಾಯಿ ಮುಚ್ಚಲು ಅವರೊಂದು ದೊಡ್ಡ ದಾಳೆ ಉರುಳಿಸಿದ್ರು. ಈ ಚಾಟ್ ನೋಡಿ, ತಮ್ಮ 1400 ಕೋಟಿ ಆದಾಯದ ಕಂಪನಿಯಿಂದ 8,000 ಕೋಟಿ ಆದಾಯವಿದ್ದ ಅಮೆರಿಕನ್ ಕಂಪನಿಯನ್ನೇ ಖರೀದಿಸಲು ಮುಂದಾದರು. ಆ ಡೀಲ್ ಫೈನಲ್ ಆಗ್ಲಿಲ್ಲ, ನಿಜ. ಆದ್ರೆ ಆ ಒಂದೇ ಒಂದು ನಡೆ ಇದೆಯಲ್ಲ, ಅದು ಇಡೀ ಆಟವನ್ನೇ ಬದಲಾಯಿಸ್ಬಿಟ್ಟು. ಹೂಡಿಕೆದಾರರಿಗೆ ಅವರ ಧೈರ್ಯದ ಮೇಲೆ ನಂಬಿಕೆ ಬಂತು ಮತ್ತು ಜಾಗತಿಕ ಸಾಮ್ರಾಜ್ಯ ಕಟ್ಟಲು ಬೇಕಾದ ಬಾಗಿಲುಗಳು ಒಂದೊಂದಾಗಿ ತೆರೆದುಕೊಂಡವು. ಆ ಒಂದೇ ಒಂದು ಪ್ರಯತ್ನದ ನಂತರ ಶುರುವಾಯಿತು ನೋಡಿ ಸ್ವಾಧೀನಗಳ ಪರ್ವ. ಅಮೆರಿಕಾದಲ್ಲಿ 3, ಮೆಕ್ಸಿಕೋದಲ್ಲಿ 1, ಫ್ರಾನ್ಸ್, ಸ್ಪೇನ್, ಪೋಲೆಂಡ್, ಡೆನ್ಮಾರ್ಕ್, ಹೀಗೆ ಕ್ಯಾಪ್ಟನ್ ಫ್ರೆಶ್ ಒಂದು ಖಂಡದಿಂದ ಇನ್ನೊಂದು ಖಂಡಕ್ಕೆ ತನ್ನ ಹೆಜ್ಜೆಗುರುತನ್ನು ಮೂಡಿಸಿತು. ಇವತ್ತು ಅವರ ಆಪರೇಷನ್ ಒಂದು ಸಂಕೀರ್ಣ ಜಾಗತಿಕ ಜಾಲದಂತೆ ಕೆಲಸ ಮಾಡುತ್ತೆ. ಭಾರತ, ವಿಯೆಟ್ನಾಂ, ನಾರ್ವೆಯಂತಹ 30 ದೇಶಗಳಿಂದ ಸೀಫುಡ್ ತಗೊಂಡು ಅಮೆರಿಕ ಮತ್ತು ಯುರೋಪ್ನಂತಹ ದೊಡ್ಡ ಮಾರುಕಟ್ಟೆಗಳಿಗೆ ಸಪ್ಲೈ ಮಾಡ್ತಾರೆ. ಸರಿ,
ಇಷ್ಟೆಲ್ಲ ನೋಡಿದ್ವಿ. ಈ ಇಡೀ ಅದ್ಭುತ ಪಯಣದಿಂದ ನಾವು ಕಲಿಯೋಕೇನಿದೆ? ಅಂತಿಮವಾಗಿ ಎಲ್ಲವೂ ಬಂದು ನಿಲ್ಲೋದು ಆ ಸ್ಥಾಪಕರ ಮನಸ್ಥಿತಿಗೆ, ಅವರ ಯೋಚನಾ ಲಹರಿಗೆ. ಒಂದು ಮಾತಿದೆ ಅಲ್ವಾ, ಹೋರಾಟದಲ್ಲಿರೋ ನಾಯಿಯ ಗಾತ್ರ ಮುಖ್ಯವಲ್ಲ, ನಾಯಿ ಒಳಗಿರೋ ಹೋರಾಟದ ಕಿಚ್ಚು ಮುಖ್ಯ ಅಂತ. ಇದು ಉತ್ತಮ ಅವರ ಫಿಲಾಸಫಿಗೆ ಸರಿಯಾಗಿ ಹೊಂದುತ್ತೆ. ಹಿನ್ನೆಲೆ, ಸಂಪನ್ಮೂಲಗಳು ಇವೆಲ್ಲಕ್ಕಿಂತ ಮುಖ್ಯವಾದದ್ದು ಗೆಲ್ಲಲೇಬೇಕೆಂಬ ಇಚ್ಛಾಶಕ್ತಿ. ಹಾಗಾದ್ರೆ ಕ್ಯಾಪ್ಟನ್ ಫ್ರೆಶ್ನ ಯಶಸ್ಸಿನ ಹಿಂದಿನ ರಹಸ್ಯ ಏನು? ಅದು ಅದೃಷ್ಟವಂತೂ ಅಲ್ಲ, ಅದೊಂದು ಶಕ್ತಿಯುತವಾದ ಆಂತರಿಕ ನೀಲನಕ್ಷೆ. ತನ್ನ ಸಾಮರ್ಥ್ಯದ ಮೇಲೆ ಅಚಲ ನಂಬಿಕೆ, ಸೋಲನ್ನು ಮೆಟ್ಟಿ ನಿಲ್ಲುವ ಧೈರ್ಯ, ಒಂದು ಸಿನಿಮಾ ಕಥೆಯಂತೆ ಸ್ಪಷ್ಟವಾದ ದೃಷ್ಟಿ ಮತ್ತು ಸರಿಯಾದ ಸಮಯದಲ್ಲಿ ದೊಡ್ಡ ರಿಸ್ಕ್ ತೆಗೆದುಕೊಳ್ಳುವ ಗಟ್ಟಿತನ. ಕೊನೆಯದಾಗಿ ಕ್ಯಾಪ್ಟನ್ ಫ್ರೆಶ್ನ ಕಥೆ ನಮ್ಗೆಲ್ಲ ಒಂದು ಸವಾಲ್ ಹಾಕುತ್ತೆ. ದೊಡ್ಡದಾಗಿ ಕನಸು ಕಾಣಿ, ಜಾಣ್ಮೆಯಿಂದ ದಾರಿ ಬದಲಿಸಿ ಮತ್ತು ನಮ್ಮಲ್ಲಿರೋ ಮಹತ್ವಾಕಾಂಕ್ಷೆಯ ಶಕ್ತಿಯನ್ನು